ಸೆಂಟ್ರಲ್ ಗೌರ್ಮೆಂಟಿಂದ ಅಡ್ವೈಸರಿ ಬಂದಿದೆ. ಮಧ್ಯಪ್ರದೇಶ್, ಕೇರಳ ಇಲ್ಲೆಲ್ಲ ಕಡೆ ಬರ್ಡ್ ಫ್ಲೂ ಶುರುವಾಗಿದೆ ಅಂತ. ಕೇರಳದಲ್ಲಿ 2 ಡಿಸ್ಟ್ರಿಕ್ಟ್ಸ್ನಲ್ಲಿನೂ ಸುಮಾರು ಕಲ್ಲಿಂಗ್ ಮಾಡ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ನೋಡಿದರೆ ನಮಗೆ ಕಳೆದ ಮೇ ತಿಂಗಳಲ್ಲಿ ಮೆಟ್ಗಲ್ಲಿನಲ್ಲಿ ಇರುವಂಥ ಒಂದು ಫಾರ್ಮ್ನಲ್ಲಿ ಆಲ್ಮೋಸ್ಟ್ ಒಂದು 5,000 ಅಷ್ಟು ಕೋಳಿಗಳನ್ನು ಕಲ್ಲು ಮಾಡಲಾಗಿದೆ ಬಿಕಾಸ್ ಆಫ್ ಬರ್ಡ್ ಫ್ಲೂ. ನಮ್ಮಲ್ಲಿ 2 ಬಾರ್ಡರ್ಸ್, ನಮಗೆ ಏನು ಕೇರಳ ಮತ್ತು ಕೊಡಗು ಬಾರ್ಡರ್ಸ್ ಏನಿದೆ, HD ಕೋಟೆ ಮತ್ತು ಕೊಪ್ಪನಲ್ಲಿ ನಾವು ವಿಜಿಲ್ ಮಾಡಿದ್ದೀವಿ. ನಮಗೆ ಇಲ್ಲಿ ಎಲ್ಲ ಕಡೆ ಟೆಸ್ಟ್ ಮಾಡ್ತಿದ್ದಾರೆ. ಏನಾದರೂ ಡೆತ್ ಆಗಿದ್ದರೆ ಬರ್ಡ್ದು ಅದರದ್ದು ತಗೊಂಡೋಗಿ ಇಲ್ಲಿ ರೀಜನಲ್ ಸೆಂಟರ್ನಲ್ಲಿ ಫೀಕಲ್ ಮ್ಯಾಟ್ರ್ ಅದೆಲ್ಲ ಟೆಸ್ಟ್ ಮಾಡ್ತಾರೆ. ಸದ್ಯಕ್ಕೆ ಮೈಸೂರು ಜಿಲ್ಲೆಯಲ್ಲಿ ಯಾವ ಥರದ್ದು ಬರ್ಡ್ ಫ್ಲೂ ಇಲ್ಲ. ಬಟ್ ಇದು ಮೈಗ್ರೇಟ್ರಿ ಸೀಸನ್ ಆಲ್ಸೋ. ಆ್ಯಂಡ್ ಕುಕ್ರಳ್ಳಿ ಕೆರೆ, ಹೆಬ್ಬಾಳ ಕೆರೆ ಮತ್ತು ಝೂ ಇಲ್ಲಿನೂ ವಿಜಿಲೆಂಟ್ ಆಗಿದ್ದೀವಿ. ಲಾಸ್ಟ್ ಟೈಮ್ ಹೇಗೆ ಬಂತು ಅಂದರೆ ನಾಟಿ ಕೋಳಿಗೆ ಫಸ್ಟ್ ಬಂತು, ಅದರಿಂದ ಆ ಫಾರ್ಮ್ಗೆ ಬಂತು ಅಂತ ಹೇಳಿದ್ದಾರೆ. ಈ ಸತಿ ಮೈಗ್ರೇಟ್ರಿಯಿಂದ ಬರ್ಬೋದು ಅಥವಾ ನಮಗೆ ಕ್ರಾಸ್ ಬಾರ್ಡ್ರಿಂದನೂ ಬರ್ಬೋದು. ಕ್ರಾಸ್ ಬಾರ್ಡರ್ಗೆ ಯಾವುದು ನಮ್ಮಿಂದ ಹೊರಗೆ ಹೋಗಿ ಟ್ರಕ್ಸ್ ಯಾವುದು ಬರುತ್ತದೆ ವಾಪಸ್, ಅದನ್ನೆಲ್ಲ ನಾವು ಸ್ಯಾನಿಟೈಸ್ ಮಾಡ್ತಾಯಿದ್ದೀವಿ. ಸೊ ಇಷ್ಟು ನಾವೆಲ್ಲ ಏನು ಅಡ್ವೈಸರಿ ಕೊಡ್ತಾ ಇದ್ದೀವಿ ಎಲ್ಲ ಪೌಲ್ಟ್ರಿ ಫಾರ್ಮ್ಸ್ಗೆ ಎಲ್ಲದಕ್ಕೂ ಸ್ವಲ್ಪ ವಿಜಿಲೆಂಟ್ ಆಗಿರಿ. ವಿ ಡೋಂಟ್ ವಾಂಟ್ ಎನಿ ಕಲ್ಲಿಂಗ್ ಆಫ್ ಬರ್ಡ್ಸ್, ಯಾಕಂದರೆ ಅದು ತುಂಬ ಲಾಸ್ ಆಗುತ್ತದೆ, ರೈತರಿಗೆ ಲಾಸ್. ಲಾಸ್ಟ್ ಟೈಮ್ ಫೀಡ್, ಎಗ್ಸ್ ಎಲ್ಲವನ್ನು ನಾವು ಡೆಸ್ಟ್ರಾಯ್ ಮಾಡಬೇಕಾಗಿತ್ತು. ಸ್ವಲ್ಪ ವಿಜಿಲೆಂಟ್ ಆಗಿರಬೇಕು. ಸೆಂಟರ್ ಗೈಡ್ಲೈನ್ಸು ಕೊಟ್ಟಿದೆ. ಸೊ ಡಿಸ್ಟ್ರಿಕ್ಟ್ ಮಟ್ಟದಿಂದ ನಾವು ಏನು ಮೈಗ್ರೇಟ್ರಿ ಬರ್ಡ್ಸ್ ಎಲ್ಲೆಲ್ಲಿ ಬರುತ್ತದೆ ದ್ಯಾಟ್, ಆ್ಯಂಡ್ ಕ್ರಾಸ್ ಬಾರ್ಡ್ರಿಂದ ಎಲ್ಲಿ ಬರುತ್ತದೆ, ವಿ ಆರ್ ವಿಜಿಲೆಂಟ್ ಆನ್ ದ್ಯಾಟ್.